ಬೆಳಗಾವಿಯಲ್ಲಿ ಅಳಿಯನ ಮನೆಯನ್ನೇ ತೊಳೆದ ಅತ್ತೆ, ಅಳಿಯನ ಮನೆಗೆ ಕನ್ನ ಹಾಕಿದ ಕಿಲಾಡಿ ಅತ್ತೆ. ಇಬ್ಬರು ಪುತ್ರಿಯರ ಮದುವೆ ಸಾಲ ತೀರಿಸಲು ಹಿರಿಮಗಳ ಮನೆಗೆ ಕನ್ನ ಹಾಕಿದಾಳೆ ಅತ್ತೆ. ಅಳಿಯ ಮನೆ ತೊಳೆಯ ಅಂತಾರೆ, ಆದ್ರೆ ಇಲ್ಲಿ ಅತ್ತೆನೇ ಅಳಿಯನ ಮನೆಯನ್ನ ತೊಳೆದು ಬಿಟ್ಟಿದ್ದಾಳೆ. ಅಳಿಯನ ಮನೆಗೆ ಕನ್ನ ಹಾಕಿದಾಳೆ ಕಿಲಾಡಿ ಅತ್ತೆ. ಇಬ್ಬರು ಪುತ್ರಿಯರ ಮದುವೆ ಸಾಲ ತೀರಿಸಲು ಹಿರಿಮಗಳ ಮನೆಗೆ ಬಂದು ಕನ್ನ ಹಾಕಿಬಿಟ್ಟಿದ್ದಾಳೆ. ಮನೆಯಲ್ಲಿ ಅಳಿಯ ಮಗಳು ಇಲ್ಲದ ವೇಳೆ ಕನ್ನ ಹಾಕಿದಾಳೆ ಅತ್ತೆ. ಹಿರಿಮಗಳ ಮನೆಯಲ್ಲಿದ್ದ 16.57 ಲಕ್ಷ ಮೌಲ್ಯದ ಚಿನ್ನಾಭರಣ ಕಳ್ಳತನ ಮಾಡಿದ್ದಾಳೆ. ಸಂಬಂಧಿ ಶಿವ ಅಪ್ಪಯ್ಯನವರ್ ಜೊತೆ ಸೇರಿ ಕಳ್ಳತನ ಮಾಡಿರೋದು. ಅತ್ತೆಗೆ ಮನೆಯಲ್ಲಿರುವಂತೆ ಹೇಳಿ ಸ್ನೇಹಿತರ ಮದುವೆಗೆ ದಂಪತಿ ಹೋಗಿದ್ರು. ಮದುವೆ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಬಂದು ನೋಡಿದಾಗ ಕಳ್ಳತನ ಆಗಿರೋದು ಬೆಳಕಿಗೆ ಬರುತ್ತೆ. ಚಿನ್ನಾಭರಣ ಕಳ್ಳತನ ಆದ ಬಗ್ಗೆ ಅತ್ತೆಯನ್ನ ವಿಚಾರಿಸಿದ್ದ ಅಳಿಯ. ಏನತ್ತೆ ಹಿಂಗಾಗಿದೆ ಅಂತ ಕೇಳಿದಾಗ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಆಗ ಟಿಳಕವಾಡಿ ಠಾಣೆಗೆ ಅಳಿಯ ಹೋಗಿ ದೂರು ಕೊಡ್ತಾನೆ, ನಮ್ಮ ಮನೆಯಲ್ಲಿ ಹಿಂಗೆ ಚಿನ್ನಾಭರಣ ಕಳ್ಳತನ ಆಗಿದೆ ಅಂತ ಹೇಳಿ. ಆಗ ಪೊಲೀಸ್ನವರು ತನಿಖೆಗೆ ಇಳಿತಾರೆ. ಪೊಲೀಸರ ಎದುರು ಅತ್ತೆ ಹೈ ಡ್ರಾಮಾ ಮಾಡೋದಕ್ಕೆ ಶುರು ಮಾಡ್ತಾಳೆ. ಬಳಿಕ ತಾನೇ ಕಳ್ಳತನ ಮಾಡಿರೋದಾಗಿ ಬಾಯಿ ಬಿಡ್ತಾಳೆ ಕಳ್ಳಿ ಅತ್ತೆ. ಹೌದು, ನಾನೇ ಕಳ್ಳತನ ಮಾಡಿದ್ದೀನಿ, ಈ ಕಾರಣಕ್ಕೆ ಇಬ್ಬರು ಮಕ್ಕಳ ಮದುವೆಯ ಸಾಲವನ್ನ ತೀರಿಸಬೇಕಾಗಿತ್ತು, ಹಂಗಾಗಿ ಕಳ್ಳತನ ಮಾಡಿದ್ದೀನಿ ಅಂತ ಹೇಳ ಈ ಸಂದರ್ಭದಲ್ಲಿ ಆಕೆ ಒಪ್ಕೊಳ್ತಾಳೆ ಪೊಲೀಸ್ನವ್ರ ಮುಂದೆ. ಅಲ್ಲಿವರೆಗೂ ಗೊತ್ತೇ ಇರಲ್ಲ ಪಾಪ, ಅಳಿಯನಿಗೂ ಡೌಟ್ ಇರಲ್ಲ, ಮಗಳಿಗೂ ಡೌಟ್ ಇರಲ್ಲ, ಹೆಂಗ್ ಸಾಧ್ಯ ನಮ್ಮತ್ತೆ ಕಳ್ಳತನ ಮಾಡೋದಕ್ಕೆ ಅಂತ ಅವರು ಕೇಳ್ತಾರೆ. ಬಂದ ತಕ್ಷಣ ಏನಾದರೂ ತಗೊಂಡಿದ್ದೀರಾ ಅಂತ ಹೇಳಿ. ಬಟ್ ಆಕೆ ಇಲ್ಲ ಅಂತ ಹೇಳ್ತಾಳೆ. ನೋಡಿದ್ರೆ ಪೊಲೀಸ್ನವರು ಬಂದ ತಕ್ಷಣ ಭಯ ಬಿದ್ದು ನಾನೇ ತಗೊಂಡಿದ್ದೀನಿ, ನಾನೇ ಕಳ್ಳತನ ಮಾಡಿದ್ದೀನಿ ಅಂತ ಹೇಳಿ ಅತ್ತೆ ಒಪ್ಕೊಂಡಿದ್ದಾಳೆ. ಎಸ್, ಫೋಟೋದಲ್ಲಿ ನಮಗೆ ತೋರಿಸ್ತಾ ಇದ್ದೀವಿ. ಈಕೆನೆ ಅತ್ತೆ, ಅಳಿಯನ ಮನೆ ತೊಳೆದಿರುವಂಥ ಅತ್ತೆ. 16.57 ಲಕ್ಷ ಮೌಲ್ಯದ ಚಿನ್ನಾಭರಣ ಕಳ್ಳತನ ಮಾಡಿರುವಂಥ ಮಹಿಳೆ ಈಕೆ ಅತ್ತೆ. ಇನ್ನು ಈ ಶಿವ ಅಪ್ಪಯ್ಯ ಅನ್ನೋ ಸಂಬಂಧಿ ಜೊತೆಗೆ ಈಕೆ ಸ್ಕೆಚ್ ಹಾಕಿರೋದು ನೋಡಿ. ದೊಡ್ಡ ಅಳಿಯನ ಮನೆಗೆ ಬಂದಿದ್ದಾಳೆ, ಬಂದು ಈ ರೀತಿಯಾಗಿ ಮಾಡಿದ್ದಾಳೆ. ಪೊಲೀಸ್ನವರು ನೋಡಿ ಅಲ್ಲಿ ಆ ಚಿನ್ನಾಭರಣನ ವಶಕ್ಕೆ ಪಡೆದು ತೋರಿಸ್ತಾ ಇರುವಂಥ ದೃಶ್ಯ ಇದು. ಯಶಸ್ವಿ ಕಾರ್ಯಾಚರಣೆ. ಪೊಲೀಸ್ನವ್ರು ಹೋದ ತಕ್ಷಣ ಗಡ 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 ನಡಗ್ಬಿಟ್ಟಿದ್ದಾಳೆ ಅನಿಸುತ್ತೆ ಈ ಕಳ್ಳಿ ಅತ್ತೆ. ಅದಾದ ನಂತರ ಇಲ್ಲ ಸರ್, ನಾನೇ ಕದ್ದಿದ್ದೀನಿ, ನನ್ನ ಇಬ್ಬರು ಮಕ್ಕಳ ಮದುವೆಯ ಸಾಲ ತೀರಿಸಬೇಕಾಗಿತ್ತು, ಅದಕ್ಕೆ ಈ ರೀತಿಯಾದಂಥ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಪೊಲೀಸ್ನವ್ರ ಮುಂದೆ ತಪ್ಪೊಪ್ಕೊಂಡಿದ್ದಾಳೆ ಈ ಅತ್ತೆ.